ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಪಾಪವ ಅಳಿಸಿದನು, ರೋಗವ ನೀಗಿಸಿದನು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಬೈಬಲಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಷ್ಟೋ ವಾಕ್ಯಗಳಿದ್ದಾವೆ. ನಾವು ಕೂಡ ಡೈಲಿ ವಾಕ್ಯಗಳನ್ನು ತೆಗೆದು ಹೇಳಿಕೊಂಡು ಜನಗಳು ಮನುಷ್ಯರಾಗಿ ಜೀವಿಸಲು, ಆತ್ಮ ಸಮಾಧಾನವಾಗಿ ಜೀವಿಸಲು, ಪರಲೋಕ ರಾಜ್ಯಕ್ಕೆ ಅದು ಸೇರಲು, ನಿತ್ಯವಾಗಿರುವ ಆ ಯುಗಕ್ಕೆ ಸೇರಲು ಈ ವಾಕ್ಯಗಳನ್ನು ನಾವು ದಿನಾಲು ಹಾಕ್ತಾಯಿದ್ದೀವಿ. ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ದೇವರ ಜೊತೆಯಲ್ಲಿ ಇದ್ದಾಗ, ಅವರ ಸ್ವಭಾವಗಳು ದೇವರಾಗಿ ಮಾರ್ಪಟ್ಟಾಗ, ಪರಲೋಕವೇ ಈ ಭೂಲೋಕದಲ್ಲಿ ಇದ್ದಾಗೆ ಕುಟುಂಬದಲ್ಲಿ ಒಂದು ದೈವಿಕ ಸಮಾಧಾನ, ನೆಮ್ಮದಿ, ಶಾಂತಿ, ಪರಿಶುದ್ಧತೆ, ನೀತಿ, ಯಥಾರ್ಥತೆ, ಶುದ್ಧ ಹೃದಯ, ಜ್ಞಾನ ಸಿಗುತ್ತೆ. ನಮಗೆ ಒಳ್ಳೆ ಮನಸ್ಸಾಕ್ಷಿ ಇರುತ್ತದೆ, ವಿಶ್ವಾಸ ಇರುತ್ತದೆ. ಈ ಜ್ಞಾನದಿಂದ, ಈ ವಿಶ್ವಾಸದಿಂದ, ಒಂದು ಐಕ್ಯತೆಯಿಂದ ಯಾವುದೇ ವಿಧವಾದ ಕಹಿಗಳು, ಕೋಪಗಳು, ಆವೇಶಗಳು, ಜಗಳಗಳು, ಹೊಟ್ಟೆಕಿಚ್ಚುಗಳು ಕುಟುಂಬದಲ್ಲಿ ಆಳ್ವಿಕೆ ಮಾಡದಾಗೆ ಪ್ರಾರ್ಥನೆ ಮಾಡ್ತಾ ದೇವರ ಒಂದು ಪ್ರಸನ್ನತೆ ಕುಟುಂಬದಲ್ಲಿ ಅಧಿಕವಾಗಿ ವಾಕ್ಯದ ಮೂಲಕ ನಾವು ಜೀವಿಸೋದ್ರಿಂದ ಈ ಸಂಭವಗಳು ನಡೀತವೆ. ಈ ಎರಡು ಕಾರ್ಯಕ್ಕಾಗಿ ಈ ಲೋಕದಲ್ಲಿ ದೇವರ ಜೊತೆಯಲ್ಲಿ ಜೀವಿಸೋದು, ನಿತ್ಯ ರಾಜ್ಯದಲ್ಲಿ ಯುಗ ಕಾಲ ದೇವರಲ್ಲಿ ಇರೋದಕ್ಕೇ ನಾವು ದಿನಾಲು ವಾಕ್ಯವನ್ನು ಹಾಕ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾದದ್ದು ಎರಡು ಎಷ್ಟೋ ಇದ್ದಾವೆ. ಅದರಲ್ಲಿ ಎರಡನ್ನು ನಾವು ಜೀವಿತದಲ್ಲಿ ಡೈಲಿ ಫಾಲೋ ಮಾಡಿದ್ರೆ ನಮ್ಮ ಜೀವಿತ ಮಹಿಮೆಯುಳ್ಳ ಜೀವಿತ, ಸಂತೋಷವುಳ್ಳ ಜೀವಿತವಾಗಿ ಮಾರ್ಪಡುತ್ತೆ. ಮೊದಲನೇದಾಗಿ ಹ್ಯುಮ್ಯಾನಿಟಿ, ಅಂದರೆ ಕನ್ನಡದಲ್ಲಿ ದೀನತೆ, ತಾಳ್ಮೆ ಅನ್ನು ಸೂಚಿಸುತ್ತದೆ. ಇದರಲ್ಲಿ ಮೊದಲನೇದಾಗಿ ನಾವು ನೋಡುವುದಾದರೆ ನಮ್ಮ ಮೈಂಡನ್ನು, ಎರಡನೇದಾಗಿ ನಾವು ನೋಡುವುದಾದರೆ ಕಾನ್ಷಿಯಸ್, ನಮ್ಮ ಯೋಚನೆಗಳನ್ನು ಶುದ್ಧವಾಗಿಟ್ಕೋಬೇಕು, ಕ್ಲೀನ್ ಕಾನ್ಷಿಯಸ್ ಆಗಿ. ಈ ಎರಡು ಕಾರ್ಯವನ್ನು ನಾವು ಯಾವತ್ತೂ ಡೈಲಿ ಅದನ್ನು ನಾವು ಎಡೆಬಿಡದಾಗಿ ಅದನ್ನು ಫಾಲೋ ಮಾಡೋರಾಗಿರ್ಬೇಕು. ಮೊದಲಿಗೆ ಸಾರಿಗೆ ನಾವು ಹಂಬಲಾಗಿ ದೀನತೆಯಿಂದ ತಗ್ಗಿಸ್ಕೊಂಡು ಹೋಗ್ತಾ ಇರಬೇಕು. ನಾವು ದೇವರನ್ನ ಪ್ರಾರಂಭದಲ್ಲಿ ನಂಬಿದಾಗ, ದೇವ್ರ ಬಗ್ಗೆ ಯಾರಾದರೂ ಮಾತಾಡಿದಾಗ ಸ್ವಲ್ಪ ಕೋಪ ಬರ್ತಿತ್ತು. ಇಷ್ಟು ನಿಜವಾದ ದೇವ್ರು ನಮಗೆ ಇಷ್ಟೆಲ್ಲ ಮಾಡಿದ್ದಾರೆ, ಇವ್ರು ನೋಡಿದ್ರೆ ಈ ಥರ ಮಾತಾಡ್ತಾರೆ ಅಂತ. ಎರಡನೇದಾಗಿ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕೋಪ ಬರ್ತಿತ್ತು. ಈಗ ಆತ್ಮಿಕದಲ್ಲಿ ಬೆಳೀತಾ ನಮಗೇನಾಗುತ್ತಂದರೆ, ಒಂದು ನಾವು ಮತ್ತಾಯದಲ್ಲಿ 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ಕೊಟ್ಟಿದ್ದಾರೆ. ನಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರೂ ಕೂಡ ನಮಗೆ ಕೋಪ ಬರದಾಗೆ ಅದನ್ನು ಸಹಿಸಿಕೊಳ್ಳುವ ಹೃದಯ ನಮ್ಮಲ್ಲಿ ಬರುತ್ತದೆ. ಉದಾಹರಣೆಗೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳು ಹೀಗೆ ಹಿಂಸೆ ಪಡಿಸಿದಾರಲ್ಲ. ನಾವೇನು ತಪ್ಪು ಮಾಡಿರಲ್ಲ, ಆದರೂ ಕೂಡ ನಮ್ಮ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ.
ಹಿಂಸೆ ಮಾಡ್ತಾರೆ, ಸುಳ್ಳನ್ನು ಹೊರಿಸುತ್ತಾರೆ. ಅದರ ಹೃದಯಾಂತರಾಳದಲ್ಲಿ ನಮ್ಮನ್ನು ಹಿಂಸೆ ಪಡಿಸ್ತಾರೆ ಅಂತಲೂ ಇದೆ. ನಮ್ಮ ಶಾರೀರಿಕವಾಗಿ ಕೂಡ ಹಿಂಸೆ ಪಡಿಸ್ತಾರೆ. ಈ ಟೈಮಲ್ಲಿ ಯಾರಲ್ಲೂ ಕೂಡ ಸಮಾಧಾನವಾಗಿ ಇರೋದಕ್ಕೆ ಆಗೋದಿಲ್ಲ. ಅಧೀನ ಭಾವ ನಮ್ಮಲ್ಲಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಬಗ್ಗೆನೇ ಹೇಳ್ತೀಯ ಅಂತ. ಯಾಕಂದರೆ ನಾವು ಸ್ವಲ್ಪ ದೇವ್ರು ನಂಬ್ಕೊಂಡಿರೋದ್ರಿಂದ ನಮ್ಮನ್ನು ಹೆಚ್ಚಿಸ್ತಾ ಇರ್ತಾರೆ. ನಮ್ಮನ್ನು ಹೆಚ್ಚಿಸಿದಾಗೆಲ್ಲ ನಮಗೆ ಈಗೋ ಪ್ರಾಬ್ಲಮ್ ಅನ್ನೋದು ಬರಬಾರ್ದು. ಅದು ಸೈತಾನಿಗೆ ಸಂಬಂಧಪಟ್ಟ ಸ್ವಭಾವ. ಯಾಕಂದರೆ ಆದಿಕಾಂಡ 1:26 ನಮ್ಮನ್ನು ದೇವ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. 27 ಕೂಡ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನಮ್ಮನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ. ಇದರಿಂದ ದೇವ ಸ್ವರೂಪದಲ್ಲಿ ನಾವು ಬದಲಾಗಬೇಕಂದ್ರೆ ಸೃಷ್ಟಿಕರ್ತನಾಗಿದ್ದರೂ ಕೂಡ ಅವ್ರ ಲೋಕದಲ್ಲಿ ಬಂದಾಗ ಅವ್ರನ್ನ ಉಗುಳಿದ್ರು. ದೇವ್ರನ್ನೆಲ್ಲ ಮುಟ್ಟೋಕ್ಕಾಗೋದಿಲ್ಲ. ಬಟ್ ದೇವರ ಸ್ವಭಾವಗಳು ಆ ರೀತಿ ಇದೆ, ಸೈತಾನ ಸ್ವಭಾವಗಳು ಆ ರೀತಿ ಇದೆ. ದೇವರ ಸ್ವಭಾವದಲ್ಲಿ ಅಷ್ಟು ದೊಡ್ಡ ಸೃಷ್ಟಿಕರ್ತನಾಗಿದ್ದರು, ಶಕ್ತಿ ಇದ್ದರು, ಭೂಲೋಕನ ಸೃಷ್ಟಿ ಮಾಡಿ ಭೂಲೋಕನ ತಿರುಗಿಸ್ತಾ ಭೂಲೋಕದಲ್ಲಿ ಎಲ್ಲ ಗಿಡ ಮರಗಳು, ಮೃಗಗಳು, ಮೀನುಗಳು, ಮನುಷ್ಯರುಗಳು, ಗಂಡು ಹೆಣ್ಣು ಈ ರೀತಿ ಅವರ ಸಂತತಿಗಳು ಬೆಳೆಯೋದಕ್ಕೆ ಇಷ್ಟೆಲ್ಲ ಸೃಷ್ಟಿ ಮಾಡಿ ಇಟ್ಟು ಅಷ್ಟು ಶಕ್ತಿಗಳ ದೇವರು ಸ್ವಭಾವಗಳು ಅವರ ಸ್ವಭಾವಗಳನ್ನು ತೋರಿಸ್ಕೊಡ್ತಾರೆ. ಆ ಸ್ವಭಾವದಲ್ಲಿ ನಾವು ಬಾಳಬೇಕು ಅಂತ. ದೀನ ಸ್ವಭಾವ ಅವರಲ್ಲಿ ಏನಿತ್ತಂದರೆ ಶಿಲುಬೆಯಲ್ಲಿ ಹಾಕಿದ್ರು ಕೂಡ ನೀನು ನಿಜವಾದ ದೇವರಾದರೆ ಇಳಿದು ಬಾ, ನಿನ್ನನ್ನು ಕಾಪಾಡಕ, ನನ್ನನ್ನು ಕಾಪಾಡಂತ ಒಂದು ಕಳ್ಳ ಹೇಳ್ತಾನೆ. ಆದರೂ ಕೂಡ ಅವರು ತಾಳ್ಮೆಯಾಗಿ ಇರ್ತಾರೆ. ಇನ್ನೊಬ್ಬನ ಕ್ಷಮಾಪಣೆ ಕೇಳ್ತಾನೆ. ಅವ್ರನ್ನ ಇವತ್ತು ನಾನು ಕೂಡ ಪರದೇಶದಲ್ಲಿ ಇರುತ್ತೆ ಅಂಥೇಳಿ ಅವರಿಗೆ ಪರಲೋಕವನ್ನು ಕೊಡ್ತಾರೆ. ಒಂದು ಮನುಷ್ಯನ ಆತ್ಮವನ್ನು ಪರಲೋಕ ರಾಜ್ಯಕ್ಕೆ ಪಾಪದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗುವ ಒಂದು ಶಕ್ತಿ ಇರುವ ದೇವರು, ಸತ್ತಿರೋರನ್ನ ಎಬ್ಬರಿಸುವ ದೇವರು ತನ್ನ ಅದು ಸ್ವಭಾವ ಅಷ್ಟೇ. ದೇವರ ಸ್ವಭಾವಗಳು ಅವೆಲ್ಲ. ಪಾರೋನು ಕೇಳ್ತಾರೆ, ನೀನು ನನ್ನ ಹತ್ರನೂ ಮಾತಾಡೋದಿಲ್ವಾ? ನಿನ್ನನ್ನು ಬಿಡಿಸಲು, ನಿನ್ನನ್ನು ಸಿಲುಬೆಗೆ ಹಾಕಲು ನನಗೆ ಶಕ್ತಿ ಇದೆ ಅಂದರೆ ಪರಲೋಕದಿಂದ ನಿನಗೆ ಕೊಡಲ್ಪಡದೆ ಹೊರತು ನೀನೇನು ಮಾಡೋಕ್ಕಾಗಲ್ಲ ಅಂತಾರೆ. ಅಂದರೆ ನನ್ನನ್ನು ನೀನೇನಾದರೂ ಮಾಡಬೇಕಂದ್ರೆ ಪರಲೋಕದಿಂದ ನಿನಗೆ ಅನುಮತಿ ಸಿಗಬೇಕು ಅಂತ. ಚಾಟಿಯಿಂದ ಹೊಡೆಯೋದಾಗಲಿ, ಮುಳ್ಕಿರೀಟ ಹಾಕೋದಾಗಲಿ, ಸಿಲುಬೆಯಲ್ಲಿ ಹೊಡೆಯೋದಾಗಲಿ, ಆ ರೀತಿಯಾಗಿ ಅವರು ಸತ್ತು 3ನೇ ದಿನ ಎದ್ದೇಳಬೇಕು. ಆ ರೀತಿಯಾದ ದೀನ ಸ್ವಭಾವಗಳು ನಮ್ಮಲ್ಲಿ ದಿನೇ ದಿನೇ ಬರ್ತಾ ಇರಬೇಕು. ಈ ಸ್ವಭಾವಗಳು ನಮ್ಮಲ್ಲಿದ್ದಾಗ ದೇವರು ಕೂಡ ಹೊಸ ಒಡಂಬಡಿಕೆಯಲ್ಲಿ 2 ಆಜ್ಞೆ ಕೊಟ್ಟಿರೋದು. ಮೊದಲನೇದಾಗಿ ಸ್ತುತಿಸಬೇಕು, 2ನೇದಾಗಿ ನಿನ್ನಾಗಿ ಇತರನ್ನ ಪ್ರೀತಿಸಬೇಕು ಅಂತ. ಅದನ್ನೇ ನಾವು ಇತರರ ಜನಗಳ ಮಧ್ಯದಲ್ಲಿ ನಾವು ಹಂಬಲಾಗಿ ಅಧೀನತೆಯಿಂದ ಕಾದ್ಕೋಬೇಕು. 2ನೇದು ದೇವರು ಹೇಳಿರೋ ಹಾಗೆ ಅವರು ನಮ್ಮನ್ನು ಕೋಪವನ್ನು ಎಬ್ಬಿಸ್ತಾರೆ. ದೀನ ಸ್ವಭಾವ ತಗ್ಗಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ನಮ್ಮ ಸಮಾಧಾನವನ್ನು ನಾವು ಕೆಡಿಸ್ಕೋಬಾರ್ದು. ಜಗಳ ಆಯ್ತಂದರೆ ಅಷ್ಟೇ, ಸುಳ್ಳು ಸಾಕ್ಷಿ ಹೇಳಿದಾಗ ನಮ್ಮನ್ನು ಇನ್ನೂ ತಗ್ಗಿಸ್ಕೋಬೇಕು. ಆರ್ಗ್ಯುಮೆಂಟ್ ಮಾಡೋಕ್ಕೆ ಬರ್ತಾರೆ, ಅಪ್ಪ ನೀನೇ ಗೆದ್ದಂಗೆ, ನಾನು ಸೋತಂಗೆ ಅಂತ. ಯಾಕಂದರೆ ನನ್ನನ್ನು ಆತ್ಮಿಕದಲ್ಲಿ ನಡೆಸಿದ ದೇವರು ಬ್ರದರ್ ಜಾಕ್ಪೋನ್ ಅಂತೇಳಿ 86 ವರ್ಷ, ಇವಾಗ ಅವರಿಗೆ 90 ಇರುತ್ತೆ. ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಸತ್ಯದಲ್ಲಿ ಚೆನ್ನಾಗಿದ್ದಾರೆ, ವಾಕ್ಯದಲ್ಲಿ ಚೆನ್ನಾಗಿದ್ದಾರೆ, ಪ್ರಾರ್ಥನೆಯಲ್ಲಿ ಚೆನ್ನಾಗಿದ್ದಾರೆ. ಸತ್ಯ ಅಂದರೆ ದೇವರ ಮಾತುಗಳು. ಆದರೆ ಅವರು ಜಗಳ ಮಾಡೋದಾಗಲಿ, ರೋಡಲ್ಲಿ ನಿಂತ್ಕೊಂಡು ಯಾರಿಗಾದರೂ ಆರ್ಗ್ಯುಮೆಂಟ್ ಮಾಡೋದಾಗಲಿ ಇಲ್ಲ. ಅವರು ದೇವರ ಜೊತೆಯಲ್ಲಿ ಐಕ್ಯತೆ, ದೀನ ಸ್ವಭಾವ ದಿನೇ ದಿನೇ ಬೆಳೀತಾ ಇದೆ. ಯಾರೇ ಹಿಂಸೆ ಮಾಡಿದ್ರೂ ಪರವಾಗಿಲ್ಲ, ನಾವು ತಗ್ಗಿಸ್ಕೊಂಡೇ ಹೋಗೋಣ, ದೇವರವ್ರನ್ನ ನೋಡ್ಕೊಳ್ಳಿ ಅನ್ನುವ ಸ್ವಭಾವ. 2ನೇದಾಗಿ ಕ್ಲೀನ್ ಕಾನ್ಷಿಯಸ್. ಬಂದು ತನ್ನನ್ನು ಹ್ಯುಮ್ಯಾನಿಟಿ ಅಂತ ಹೇಳ್ತಾರೆ, ದೀನ ಸ್ವಭಾವ, ತಾಳ್ಮೆಯ ಸ್ವಭಾವ ನಮ್ಮಲ್ಲಿರಬೇಕು.
ಎರಡನೇದಾಗಿ ಕ್ಲೀನ್ ಕಾನ್ಷಿಯಸ್. ಯಾವಾಗಲೂ ಕಾನ್ಷಿಯಸ್ನ ನಮ್ಮ ಯೋಚನೆಗಳನ್ನು ದೇವರಿಗೆ ಸೆರೆ ಹಿಡಿಯಬೇಕು. 2 ಕೊರಿಂಥಿಯರ 10:5 ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ, ಇಲ್ಲಿದೆ ನೋಡ್ರಿ, ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯಿರಿ. ಕ್ರಿಸ್ತನಿಗೆ ವಿಧೇಯರಾಗುವಂತೆ ನಾವು ಸುಮ್ಮನೆ ಏನನ್ನೂ ಅಲ್ಲ ಯೋಚನೆ ಮಾಡೋದಲ್ಲ, ಅದನ್ನು ಕಾನ್ಷಿಯಸ್ನ ಕ್ಲೀನಾಗಿ ಇಟ್ಕೋಬೇಕು. 2 ಇದ್ದರೆ, ಎಷ್ಟೋ ಇದ್ದಾವೆ, ಈ 2 ಇದ್ದರೆ ಮನುಷ್ಯನ ಜೀವನ, ಅವನ ಆತ್ಮಿಕ ಕುಟುಂಬದ ಒಂದು ಸರ್ಕಮ್ಟೆನ್ಸ್, ಕುಟುಂಬದ ಒಂದು ವಾತಾವರಣ ಎಲ್ಲ ಸೂಪರಾಗಿರುತ್ತೆ. ದೇವರು ಹೆಚ್ಚಿಸ್ತಾ ಇರ್ತಾರೆ ಎಲ್ಲ ವಿಧದಲ್ಲಿ, ಜ್ಞಾನದಲ್ಲಿ, ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಆರ್ಥಿಕತೆಯಲ್ಲಿ, ಭೂಲೋಕದಲ್ಲಿ, ಮಕ್ಕಳಲ್ಲಿ. ಆದರೆ ಈ ಸ್ವಭಾವ ಇರಬೇಕು, ದೀನತೆಯ ಸ್ವಭಾವ, ಕಾನ್ಷಿಯಸ್ ಕ್ಲೀನ್, ಯೋಚನೆಗಳನ್ನು ದೇವರಿಗೆ ಸೆರೆ ಹಿಡಿದು, ಈ 2 ನಮ್ಮನ್ನು ಒಳ್ಳೆಯ ಜೀವನ ನಡೆಸಿ ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ದಾರಿ ನಡೆಸುತ್ತೆ. ಭಾಳ ಜನಗಳನ್ನು ದೇವ್ರ ಕಡೆ ನಡೆಸ್ಬೋದು. ಇದಕ್ಕೆ ಎಕ್ಸಾಂಪಲ್ ಎಷ್ಟೋ ಹೇಳ್ಬೋದು. ಆತರದಿಂದ ತೀರ್ಮಾನ ತೆಗಿಬೇಡ್ರಿ ಅಂತ, ಕೋಪದಿಂದ ಯಾವುದೇ ಒಂದು ತೀರ್ಮಾನ ತೆಗಿಬೇಡ್ರಿ ಅಂತ, ಅದೆಲ್ಲ ವ್ಯರ್ಥವಾಗುತ್ತೆ. ಅವಸರದಿಂದ ತೆಗೆಯೋದು, ತಾಳ್ಮೆಯಿಂದ, ದೀನತೆಯಿಂದ ನಾವು ಏನೇ ತೀರ್ಮಾನ ತೆಗೆದ್ರೂ ಪ್ರಾರ್ಥನೆ ಮಾಡಿ ದೇವರು ಹೇಳೋದನ್ನು ಕೇಳಿ ಮಾಡದೆ, ಒಂದು ಚಿಕ್ಕ ವರ್ಷಗಳು ನಾವು ಭೂಲೋಕದಲ್ಲಿದ್ದರೂ ಕೂಡ ಒಂದು ಒಳ್ಳೆ ಬ್ರೈಟ್ ಆದ ಜೀವನ, ಲೋಕಕ್ಕೆ ಉಪ್ಪಾಗಿ ಬೆಳಕಾದ ಜೀವನವನ್ನು ನಾವು ತೋರಿಸ್ಕೊಡ್ಬೋದು. ಈ ರೀತಿ ಜೀವಿಸಿದ್ರೆ, ಈ 2 ಭಾಳ ಮುಖ್ಯವಾಗಿ ನಮ್ಮ ಜೀವಿತದಲ್ಲಿ ಅಳವಡಿಸಿದ್ರೆ, ಇದು ಡೈಲಿ ಕ್ರಿಸ್ಮಸ್ಸಿಗೆ, ಅವರು ಕ್ರಿಸ್ಮಸ್ ಎಲ್ಲ ಆಚರಿಸೋದಿಲ್ಲ, ಕ್ರಿಸ್ಮಸ್ಸಿಗೆ, ಡೈಲಿ ಈಸ್ಟರಿಗೆ ಒಂದು ದಿನ ಆಚರಿಸ್ಬಿಟ್ಟು ಎಲ್ಲ ದಿನ ದುಃಖದಲ್ಲಿರೋದಕ್ಕಿಂತ ಎಲ್ಲ ದಿನವೂ ದೇವರ ಐಕ್ಯತೆಯಿಂದ ಡೈಲಿ ಕ್ರಿಸ್ಮಸ್ಸು, ಡೈಲಿ ಪುನರುತ್ಥಾನದ ದಿನವನ್ನು ಆಚರಿಸಬೇಕಾಗಿದೆ. ದೇವರು ಕ್ರಿಸ್ಮಸ್ ಆಚರಿಸಿರಿ ಅಂತ ಹೇಳಿಲ್ಲ, ಆ ದಿನ ಡೇಟು ಇಲ್ಲ. ಅವ್ರ ಪುನರುತ್ಥಾನ ದಿನವನ್ನು ನೆನೆಸಿರಿ ಅಂಥೇಳಿ, ನಾನು ಬರೋವರೆಗೂ ನೆನೆಸಿರಿ ಅಂತೇಳಿ ಹೊಸ ಒಡಂಬಡಿಕೆ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಹೋದರು, ಅದನ್ನು ನೆನೆಸಿರಿ ಅಂತ ಹೇಳಿದ್ದಾರೆ. ಅದನ್ನು ಡೈಲಿ ನಡೆಸ್ಬೇಕು. ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಗಳಲ್ಲಿ ನಮ್ಮ ಹೃದಯ ಇದು ದೇವರ ಅನುಮತಿ ಇಲ್ಲದ್ರೆ ಬರೋದಿಲ್ಲ ಅಂಥೇಳಿ ದೇವರನ್ನ ಹೆಚ್ಚಿಸುವಂಥದ್ದು. ಇವತ್ತು ಸ್ವತಂತ್ರ ದಿನಾಚರಣೆ. ಗಾಂಧಿ ತಾತ ಇನ್ನೊಬ್ಬರು ಬಂದು ನಮ್ಮನ್ನು ಬ್ರಿಟಿಷ್ನವರು ಗುಲಾಮರಾಗಿ ಇಡಲ್ಪಟ್ಟು ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಸ್ವತಂತ್ರವಾಗಿ, ಇಲ್ಲ ನಾನು ಕೆಲಸಕ್ಕೆ ಹೋಗಲ್ಲ, ಮನೇಲಿರ್ತೀನಿ ಅಂದರೆ ಎಲ್ಲ ನೀನು ಮಾಡು ಅಂತ ಹೇಳುತ್ತಿದ್ದರು. ಇಲ್ಲ ಮಾಡಲ್ಲ ಅಂತ ಹೇಳಿದ್ರು, ಶೂಟ್ ಮಾಡಿ ಸಾಯಿಸ್ತಾಯಿದ್ರು. ಹೇಳೋರು ಯಾರು ಇರ್ತಿರಲಿಲ್ಲ. ಡೆಮೋಕ್ರಸಿ ಅಂತಾರೆ, ಒಂದು ಸ್ವತಂತ್ರ ಇಲ್ಲ. ಅದು ಶಾರೀರಿಕವಾಗಿ, ಲೌಕಿಕವಾಗಿ ಅವರು ಸ್ವತಂತ್ರ ತೆಗೆದುಕೊಟ್ರು. ಈ ಶಾರೀರಕ್ಕೆ ಅವರೆಲ್ಲ ಬ್ರಿಟಿಷ್, ನಿಮ್ಮ ದೇಶದಲ್ಲಿ ನೀವಿರ್ರಿ, ನಮ್ಮ ದೇಶದಲ್ಲಿ ನಾವಿರ್ತೀವಿ, ನಾವೇನೋ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ದೇಶ ಇದು, ನಾವು ಕೆಲಸ ಮಾಡ್ತೀವೋ ಇಲ್ಲವೋ ನಮ್ಮ ದೇಶಕ್ಕೆ ನಾವು ದುಡಿಮೆ ಮಾಡ್ಕೊತೀವಿ ಅಂತ ಸ್ವತಂತ್ರವನ್ನು ತೆಗೆದುಕೊಟ್ರು, ಇಂಡಿಪೆಂಡೆನ್ಸ್ ಡೇ ಅಂತ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಬಂದು ಪಾಪದಿಂದ ನಮಗೆ ಈ ಸೈತಾನ ಸ್ವಭಾವಗಳು ಇವಾಗ ಹೇಳಿದಾಗೆ 2 ವಿಷಯದಲ್ಲಿ ನಾವು ಮಾತ್ರವಲ್ಲ, ಎಷ್ಟೋ ವಿಷಯದಲ್ಲಿ, ಮುಖ್ಯವಾಗಿ ಒಂದು ಉದಾಹರಣೆಗೆ ಈ ಪಾಪದಿಂದ ನಮ್ಮನ್ನು, ಹಳೆ ಪಾಪವನ್ನೆಲ್ಲ ಕ್ಷಮಿಸ್ತಾರೆ. ನಮ್ಮನ್ನು ನೀತಿವಂತರಾಗಿ ಮಾಡಿ ಅವರ ತಂದೆ ಮಗ ಅಂತ ಕರೆಯುವ ಅವರಿಗೆ ಮಗ ಆಗ್ತೀವಿ, ನಾವಿಗೆ ಅವ್ರ ತಂದೆ ಆಗಿ, ತಾಯಿಯಾಗಿ, ಸೃಷ್ಟಿಕರ್ತನಾಗಿ ನಮ್ಮನ್ನು ಅವ್ರ ಮಗನಾಗಿ ಸೇರಿಸ್ಕೊತಾರೆ. ಆವಾಗ ಈ ಸೈತಾನ ಸ್ವಭಾವಗಳೆಲ್ಲ ನಮ್ಮಿಂದ ನೀಗಲ್ಪಟ್ಟು ದೇವರ ಸ್ವಭಾವಗಳು ನಮಗೆ ಬರುತ್ತವೆ. ಇದು ಆತ್ಮಕ್ಕೆ ಒಂದು ಬಿಡುಗಡೆಯನ್ನು ಉಂಟು ಮಾಡಿದ್ರು. ಯಾವ ರೀತಿ ಶಾರೀರಿಕವಾಗಿ ಗಾಂಧಿ ತಾತ ಅವರಂತೆಲ್ಲ ಭಾಳ ಜನ ಹೋರಾಡಿದ್ರು. ಉದಾಹರಣೆಗೆ ಅವ್ರು ಸ್ವತಂತ್ರ ತಕ್ಕೊಟ್ರು. ಅದೇ ರೀತಿಯಲ್ಲಿ ಆತ್ಮ ಬಂದು ಸ್ವತಂತ್ರವಾಗಿರಲು, ನೆಮ್ಮದಿಯಾಗಿ ಸಂತೋಷವಾಗಿರಲು ಆ ಸೈತಾನ ಯೋಚನೆಗಳನ್ನು, ಆರ್ಟನ್ನು ಅವನ ಕಂಟ್ರೋಲಿಗೆ ಇಟ್ಟುಕೊಂಡು ನಮ್ಮನ್ನು ಒಂದು ವಿಕಾರವಾದ ಒಂದು ವೇದನೆ, ದುಃಖ, ಚಿಂತೆ, ಬೇಜಾರು ಇದರಲ್ಲೇ ಮುಳುಗಿಸಿ ವ್ಯಾಧಿಗಳು, BP, ಶುಗರ್ಗಳನ್ನು ತರಿಸಿ ಕುಟುಂಬದಲ್ಲಿ ಒಂದು ದುಃಖ, ಅದರಿಂದ ಬಿಡುಗಡೆ ಆಗದಂಗೆ ಮಾಡ್ತಿರುವ ಈ ದುಷ್ಟ ಕ್ರಿಯೆಯಿಂದ ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ನೆಮ್ಮದಿಯ ಜೀವನವನ್ನು, ಆತ್ಮಕ್ಕೆ ಒಂದು ಬಿಡುಗಡೆಯನ್ನು ಉಂಟು ಮಾಡಿದ್ರು. ಆ ಸೈತಾನ ಕಂಟ್ರೋಲಿದ್ದ ನಮ್ಮ ಯೋಚನೆಗಳು, ಆತ್ಮಗಳನ್ನು ದೇವರ ಕಂಟ್ರೋಲಿಗೆ ತಗೊಂಬಂದರು.
ಅದೇ ಒಂದು ಬಿಡುಗಡೆ ನಮಗೆ, ಆತ್ಮ ಬಿಡುಗಡೆ. ಶಾಪದಿಂದ, ಪಾಪದಿಂದ, ನರಕದಿಂದ, ನಮ್ಮ ತಲೆ ಮೇಲೆ ನಿತ್ಯವಾಗಿ ನರಕಕ್ಕೆ ಹೋಗ್ತಿರೋ ಆತ್ಮಗಳನ್ನ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೆ ಅವರು ಪ್ರಾಣ ತ್ಯಾಗ ಮಾಡಿ ನಮಗೆ ಬಿಡುಗಡೆಯನ್ನು ಕೊಟ್ಟರು. ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಯಾವ ರೀತಿ ಸ್ವಾತಂತ್ರ್ಯ ದಿನದಂದು ಗಾಂಧಿ ತಾತ ಅವರು ಶಾರೀರಿಕವಾಗಿ ನಮಗೆ ಗುಲಾಮರಾಗಿಟ್ಟುಕೊಂಡಿದ್ದ ಆ ಶಾರೀರಿಕವಾದ ಬಿಡುಗಡೆಯನ್ನು ಕೊಟ್ಟು ಸ್ವಾತಂತ್ರ್ಯ ಕೊಡಿಸಿದ್ರು, ಅದೇ ರೀತಿ ಪರಲೋಕದಿಂದ ಇಳಿದು ಬಂದು ನಮಗೆ ಆತ್ಮಿಕ ಬಿಡುಗಡೆಯನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ಎಸಯ್ಯ, ನಾವು ಈಗ ನಿತ್ಯವಾದ ಪರಲೋಕದಲ್ಲಿ ವಾಸ ಮಾಡುವ ಮಕ್ಕಳಾಗಿ ನಮ್ಮನ್ನು ಏರ್ಪಡಿಸೋದಕ್ಕಾಗಿ ಸ್ತೋತ್ರ. ಈ ಲೋಕದ ಜೀವನದಲ್ಲಿ ಸಮಾಧಾನವನ್ನು ಕೊಟ್ಟೋದಕ್ಕಾಗಿ ಸ್ತೋತ್ರ. ಮಹಿಮೆ ಪಡಿಸಿರಿ, ಕೃಪೆಯಲ್ಲಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.